ಆ್ಯಂಡ್ ಜೆಂಟಲ್ಮ್ಯಾನ್, ನಮ್ಮಲ್ಲಿ ಭಾನುವಾರ ಅಂದರೆ ರಜೆ ದಿನ. ವಾರಪೂರ್ತಿ ಕೆಲಸದ ಒತ್ತಡದಲ್ಲಿರುವ ಜನರು ಈ ದಿನವನ್ನು ವಿಶ್ರಾಂತಿ, ಕುಟುಂಬದ ಜೊತೆ ಸಮಯ ಕಳೆಯೋದು ಹಾಗೂ ಮನೆಯ ಕೆಲಸಗಳನ್ನು ಮುಗಿಸ್ಕೊಳ್ಳೋಕೆ ಬಳಸ್ತಾರೆ. ಬಟ್ಟೆ ಒಗೆಯೋದು, ಮನೆ ಸ್ವಚ್ಛಗೊಳಿಸೋದು, ತೋಟದ ಕೆಲಸ ಮಾಡೋದು, ವಾಹನ ತೊಳೆಯೋದು, ಹೀಗೆ ಹಲವು ಚಟುವಟಿಕೆಗಳು ಸಾಮಾನ್ಯವಾಗಿ ಭಾನುವಾರದ ದಿನ ಭಾಗವಾಗಿರುತ್ತೆ. ಆದರೆ ಜಗತ್ತಿನ ಒಂದು ದೇಶದಲ್ಲಿ ಭಾನುವಾರದಂದು ಬಟ್ಟೆ ಒಗೆಯೋದು ಮಾತ್ರವಲ್ಲ, ವಾಷಿಂಗ್ ಮೆಷಿನ್ ಬಳಸೋದೇ ಕಾನೂನು ಬಾಹಿರ ಅಂತ ಪರಿಗಣಿಸಲಾಗುತ್ತೆ. ನಿಯಮ ಉಲ್ಲಂಘಿಸಿದ್ರೆ ದಂಡ ವಿಧಿಸೋದ್ರಿಂದ ಹಿಡಿದು ಗಂಭೀರ ಪ್ರಕರಣಗಳಲ್ಲಿ ಜೈಲು ಶಿಕ್ಷೆವರೆಗೂ ಹೋಗುವ ಸಾಧ್ಯತೆ ಇದೆ. ಹಾಗಾದರೆ ಆ ದೇಶ ಯಾವುದು? ಈ ನಿಯಮದ ಹಿಂದಿನ ಉದ್ದೇಶವೇನು ಅನ್ನೋದನ್ನ ತಿಳಿಯೋಣ ಬನ್ನಿ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ವಿದ್ಯಾ. ಪ್ರಕೃತಿ ಸೌಂದರ್ಯ, ಸ್ವಚ್ಛತೆ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಗೆ ಹೆಸರುವಾಸಿಯಾಗಿರುವ ಸ್ವಿಟ್ಜರ್ಲೆಂಡ್ನಲ್ಲಿ ಭಾನುವಾರವನ್ನ ವಿಶೇಷ ವಿಶ್ರಾಂತಿಯ ದಿನ ಅಂತ ಪರಿಗಣಿಸಲಾಗುತ್ತೆ. ಅಲ್ಲಿನ ಸಮಾಜದಲ್ಲಿ ನೆಮ್ಮದಿ ಮತ್ತು ಮೌನಕ್ಕೆ ಹೆಚ್ಚಿನ ಮಹತ್ವ ನೀಡಲಾಗುತ್ತೆ. ಈ ಕಾರಣದಿಂದ ಭಾನುವಾರ ಹಾಗೂ ಕೆಲವು ಸಾರ್ವಜನಿಕ ರಜಾ ದಿನಗಳಲ್ಲಿ ಶಬ್ದ ಉಂಟು ಮಾಡುವ ಕೆಲಸಗಳಿಗೆ ಕಟ್ಟುನಿಟ್ಟಿನ ನಿರ್ಬಂಧಗಳಿವೆ. ವಾಷಿಂಗ್ ಮೆಷಿನ್, ಡ್ರೈಯರ್, ಹುಲ್ಲು ಕತ್ತರಿಸುವ ಯಂತ್ರ, ಡ್ರಿಲ್ ಮೆಷಿನ್ ಸೇರಿದಂತೆ ಶಬ್ದ ಉಂಟು ಮಾಡುವ ಸಾಧನಗಳ ಬಳಕೆಯನ್ನ ಅನೇಕ ವಸತಿ ಪ್ರದೇಶಗಳಲ್ಲಿ ನಿರ್ಬಂಧಿಸಲಾಗಿದೆ. ವಿಶೇಷವಾಗಿ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವವರು ಸಾಮೂಹಿಕ ಲಾಂಡ್ರಿ ರೂಮ್ ಬಳಸಬೇಕಾಗತ್ತೆ. ಈ ಲಾಂಡ್ರಿ ರೂಮ್ಗಳಿಗೆ ನಿಗದಿತ ವೇಳಾಪಟ್ಟಿ ಇರುತ್ತೆ. ಭಾನುವಾರ ಮತ್ತು ಸಾರ್ವಜನಿಕ ರಜಾ ದಿನಗಳಲ್ಲಿ ಅವುಗಳನ್ನು ಬಳಸೋದು ಅನೇಕ ಕಡೆಗಳಲ್ಲಿ ನಿಷೇಧಿತವಾಗಿದೆ. ಈ ನಿಯಮಗಳನ್ನು ಪಾಲಿಸದೇ ಇದ್ರೆ ಮೊದಲು ನೆರೆಹೊರೆಯವರು ದೂರು ನೀಡಬಹುದು. ಸ್ವಿಟ್ಜರ್ಲೆಂಡ್ನಲ್ಲಿ ನಾಗರಿಕರು ಕಾನೂನು ಮತ್ತು ಸಮುದಾಯದ ನಿಯಮಗಳಿಗೆ ಹೆಚ್ಚಿನ ಗೌರವ ನೀಡ್ತಾರೆ. ಹೀಗಾಗಿ ಶಬ್ದದಿಂದ ಇತರರಿಗೆ ತೊಂದರೆ ಉಂಟಾದರೆ ಅದನ್ನು ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಮೊದಲ ಬಾರಿ ಎಚ್ಚರಿಕೆ ನೀಡಬಹುದು, ಆದರೆ ಪದೇ ಪದೇ ನಿಯಮ ಉಲ್ಲಂಘಿಸಿದ್ರೆ ಸ್ಥಳೀಯ ಆಡಳಿತದಿಂದ ದಂಡ ವಿಧಿಸಲಾಗುತ್ತೆ. ದಂಡದ ಮೊತ್ತ ನಗರಗಳಿಂದ ನಗರಕ್ಕೆ ಬದಲಾಗಬಹುದು. ಕೆಲವು ಸಂದರ್ಭಗಳಲ್ಲಿ ನ್ಯಾಯಾಲಯದ ವಿಚಾರಣೆಯೂ ನಡೆಯಬಹುದು. ದಂಡ ಪಾವತಿಸಲು ನಿರಾಕರಿಸಿದ್ರೆ ಅಥವಾ ನಿರಂತರವಾಗಿ ನಿಯಮಗಳನ್ನು ಉಲ್ಲಂಘಿಸಿದ್ರೆ ಕಾನೂನು ಕ್ರಮಗಳು ಮತ್ತಷ್ಟು ಕಠಿಣವಾಗುವ ಸಾಧ್ಯತೆ ಇದೆ. ಸ್ವಿಟ್ಜರ್ಲೆಂಡ್ನ ಕೆಲವು ನಗರಗಳು ಮತ್ತು ವಸತಿ ಸಮುಚ್ಚಯಗಳಲ್ಲಿ ಮನೆಯ ಬಾಲ್ಕನಿ ಅಥವಾ ಹೊರಭಾಗದಲ್ಲಿ ಬಟ್ಟೆ ಒಣಗೋಕೆ ಹಾಕುವುದಕ್ಕೂ ನಿಯಮಗಳಿವೆ. ಇದಕ್ಕೆ ಪ್ರಮುಖ ಕಾರಣ ನಗರದ ಸೌಂದರ್ಯ ಮತ್ತು ಕಟ್ಟಡಗಳ ಹೊರನೋಟವನ್ನು ಕಾಪಾಡುವುದು. ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಮಹತ್ವ ಇರುವ ಕಾರಣ ದೃಶ್ಯ ಸೌಂದರ್ಯಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳಲಾಗುತ್ತೆ. ಸ್ವಿಟ್ಜರ್ಲೆಂಡ್ ಮಾತ್ರವಲ್ಲ, ನೆರೆಯ ಜರ್ಮನಿಯಲ್ಲೂ ಭಾನುವಾರವನ್ನು ಶಾಂತಿಯ ದಿನವೆಂದು ಕರೆಯಲಾಗುತ್ತೆ. ಈ ದಿನ ಜನರು ವಿಶ್ರಾಂತಿ ಪಡೆಯೋಕೆ ಮತ್ತು ಕುಟುಂಬದೊಂದಿಗೆ ಸಮಯ ಕಳೆಯೋಕೆ ಅವಕಾಶ ನೀಡುವ ಉದ್ದೇಶದಿಂದ ಹಲವು ನಿಯಮಗಳನ್ನು ಜಾರಿಗೊಳಿಸಲಾಗಿದೆ. ಭಾನುವಾರದಂದು ಜೋರಾಗಿ ಸಂಗೀತ ಕೇಳೋದು, ಹುಲ್ಲು ಕತ್ತರಿಸೋದು, ಗೋಡೆ ಕೊರೆಯೋದು, ಪೀಠೋಪಕರಣಗಳನ್ನು ಜೋಡಿಸೋದು ಸೇರಿದಂತೆ ಶಬ್ದ ಉಂಟು ಮಾಡುವ ಚಟುವಟಿಕೆಗಳಿಗೆ ನಿರ್ಬಂಧವಿದೆ. ಕೆಲವು ಪ್ರದೇಶಗಳಲ್ಲಿ ಈ ನಿಯಮಗಳನ್ನು ಉಲ್ಲಂಘಿಸಿದ್ರೆ 50 ಯೂರೋಗಳಿಂದ 2,500 ಯೂರೋಗಳವರೆಗೆ ದಂಡ ವಿಧಿಸುವ ಅವಕಾಶವಿದೆ. ನಮಗೆ ಈ ನಿಯಮಗಳು ವಿಚಿತ್ರವಾಗಿ ಕಾಣಬಹುದು, ಆದರೆ ಸ್ವಿಟ್ಜರ್ಲೆಂಡ್ ಮತ್ತು ಜರ್ಮನಿ ದೇಶಗಳಲ್ಲಿ ಇವು ಕೇವಲ ನಿರ್ಬಂಧಗಳಲ್ಲ, ಸಮಾಜದಲ್ಲಿ ಶಾಂತಿ, ಪರಸ್ಪರ ಗೌರವ ಮತ್ತು ಉತ್ತಮ ಜೀವನ ಮಟ್ಟವನ್ನು ಕಾಪಾಡುವ ಪ್ರಯತ್ನಗಳಾಗಿವೆ. ಇತರರ ನೆಮ್ಮದಿಯನ್ನು ಗೌರವಿಸುವ ಸಂಸ್ಕೃತಿ ಅಲ್ಲಿನ ಜನರ ಜೀವನದ ಪ್ರಮುಖ ಭಾಗವಾಗಿದೆ. ಆದ್ದರಿಂದ ಆ ದೇಶಗಳಿಗೆ ಭೇಟಿ ನೀಡುವವರು ಸ್ಥಳೀಯ ನಿಯಮಗಳನ್ನು ತಿಳಿದುಕೊಂಡು ಪಾಲಿಸುವುದು ಅತ್ಯಗತ್ಯ.
ಒಂದು ದೇಶದ ಸಂಸ್ಕೃತಿ ಮತ್ತು ಕಾನೂನುಗಳು ಎಷ್ಟು ವಿಭಿನ್ನವಾಗಿರಬಹುದು ಅನ್ನೋದಕ್ಕೆ ಈ ನಿಯಮವೇ ಉತ್ತಮ ಉದಾಹರಣೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.